ಸೊ ಅದೊಂಥರ ಸ್ಪೆಷಲ್ ಕನೆಕ್ಷನ್ ನನಗೆ ದೇವ್ರ ಜೊತೆ. ಹಲೋ, ವೆಲ್ಕಮ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಈ ವಿಡಿಯೋನ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ವಿಡಿಯೋ ಸ್ಪೆಷಲ್ ಏನಂತ ಅಂದರೆ ನಮ್ಮೂರು ಜಾತ್ರೆ ಆಗ್ತಾ ಇದೆ. ಅಂದರೆ ಈ ಜೋಡ್ರಸ್ಸಲ್ಲಿದ್ದೀವಲ್ಲ, ಸೊ ಇಲ್ಲಿದ್ದು 5 ದಿನ ಇರುತ್ತೆ ಅದು ಜಾತ್ರೆ. ಇವತ್ತು 4ನೇ ದಿನ ರಥೋತ್ಸವ ಇದೆ ಅಂತೆ. ಮಾರ್ನಿಂಗ್ ಇದೆ ಅಂತ ಅಮ್ಮ ಹೇಳಿದರು. ನೈಟ್ ಅಂತೂ ಇರುತ್ತೆ ಗೊತ್ತು ನನಗೆ. ನೆಕ್ಸ್ಟ್ ನಾಳೆ ಲಾಸ್ಟ್ ಡೇ ಆಗಿರುತ್ತೆ. ನಾಳೆ ಕೋಲಾನು ಇರುತ್ತೆ. ಇವತ್ತು ನಾವು ಹೋಗೋಣ ಅಂತೇಳಿ ಹೋಗ್ತಾಯಿದ್ದೀವಿ. 5 ದಿನವೂ ಅನ್ನ ಸಂತರ್ಪಣೆ ಇರುತ್ತೆ ಈ ದೇವಸ್ಥಾನದಲ್ಲಿ. ಆ ದೇವಸ್ಥಾನಕ್ಕೂ ನನಗೂ ಚಿಕ್ಕ ವಯಸ್ಸಿಂದನೂ ಒಂದು ಕನೆಕ್ಷನ್ ಇದೆ. ನಮಗೆ ಆಗಿರ್ಬೋದು, ನಮ್ಮ ಅಮ್ಮನಿಗಾಗಿರ್ಬೋದು. ಅಂದರೆ ನಮ್ಮಮ್ಮ ಅಲ್ಲೇ ಕೆಲಸಕ್ಕೆ ಹೋಗ್ತಿದ್ರು ಜಾತ್ರೆ ಟೈಮಲ್ಲಿ. ಸೊ ನಾವು ಸಣ್ಣವರಿದ್ದಾಗ ಅಲ್ಲೇ ಎಲ್ಲರೂ ಆಟ ಆಡ್ತಾಯಿದ್ವಿ. ನನ್ನ ಬಾಲ್ಯ ಎಲ್ಲ ಅಲ್ಲಿಂದ ಎಲ್ಲ ಕಳೆದು ಬಂದಿದ್ದೀನಿ ನಾನು. ಸೊ ಅದೊಂಥರ ಸ್ಪೆಷಲ್ ಕನೆಕ್ಷನ್ ನನಗೆ ದೇವ್ರ ಜೊತೆ. ಹಾಗೆ ನಾವು ಇವತ್ತು ಹೋಗ್ತಾಯಿದ್ದೀವಿ, ಮೊನ್ನೆಯಿಂದ ಹೋಗಿಲ್ಲ. ಹಾಗಾಗಿ ಇವತ್ತು ಹೋಗಿ ಹಣ್ಣುಕಾಯಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಬರೋಣ ಅಂಥೇಳಿ ಹೊರಟಿದ್ದೀವಿ ನಾವು. ಉಡುಪಿ ಮಂಗಳೂರು ಕಡೆ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಇದೆ. ನಿಮ್ಗೆ ಕಾಣುತ್ತೆಲ್ಲ ಗೊತ್ತಿಲ್ಲ. ಫುಲ್ ನೀರಾಗಿ ಹೋಗ್ತೀವಿ, ಅಷ್ಟು ಸೆಕೆ ಇದೆ. ಅದಕ್ಕಾಗಿ ನಾನು ಕೂದಲು ಕೂಡ ಬಿಟ್ಟಿಲ್ಲ, ಹೆಣ್ಕೊಂಡಿದ್ದೀನಿ. ಯಾಕಂತಂದರೆ ಈ ಸೆಕೆಯಲ್ಲಿ ಅಲ್ಲಿ ಬಿಸಿಲು ಸೆಕೆಗೆ ಫುಲ್ ಕೂದಲು ಬಿಟ್ಟರೆ ಇನ್ನೂ ಸೆಕೆ ಜಾಸ್ತಿ ಆಗುತ್ತೆ, ಆಗಲ್ಲ ಅಂಥೇಳಿ ನಾನು ಹೆಣ್ಕೊಂಡು ಬಿಟ್ಟಿದ್ದೀನಿ. ಸೊ ಓಕೆ, ನೆಕ್ಸ್ಟ್ ಏನಾಗುತ್ತೆ ಏನೋ ತೋರಿಸ್ತೀನಿ. ಇವತ್ತು ನೈಟ್ ಸಾಧ್ಯ ಆದರೆ ಹೋಗ್ತೀನಿ ಏನೋ ಗೊತ್ತಿಲ್ಲ. ಸೊ ಅದ್ರದ್ದು ಬ್ಲಾಗ್ ಮಾಡಿ, ಅದ್ರದ್ದು ಇದ್ರ ಜೊತೆ ಜಾಯಿನ್ ಮಾಡಿ ಹಾಕ್ತೀನಿ. ನಾಳೆದು ಗೊತ್ತಿಲ್ಲ, ಇದ್ರ ಜೊತೆ ಹಾಕ್ತೀನಿ ಏನೋ ಗೊತ್ತಿಲ್ಲ. ನಾನು ವಿಡಿಯೋ ಮಾಡಿರ್ತೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡುವಾಗ ಲೇಟ್ ಆಗಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಇವಾಗ ಹೊರಟ್ವಿ. ನಮ್ಮ ಜೊತೆ ಪಕ್ಕದ ಮನೆ ಅಲ್ಲಿ ಕೂಡ ಬರ್ತಿದ್ದಾರೆ. ಎಲ್ಲರೂ ಸಹ ಇವಾಗ ಅಲ್ಲಿ ಹೋಗೋಷ್ಟರಲ್ಲಿ ಇನ್ನೂ ಬೇವರಾಗಿ ಹೋಗಿರ್ತೀನಿ ಏನೋ ಗೊತ್ತಿಲ್ಲ. ಹೊರಡುವ. ನನ್ನ ಹಸ್ಬೆಂಡ್ ಇಲ್ಲೇ ಖರ್ಚಿಫ್ ಬಿಟ್ಟು ಹೋಗಿದ್ರೆ ಇವಾಗ ಉಪಯೋಗ ಆಯಿತು. ನನ್ನ ಖರ್ಚಿಫೆಲ್ಲ ಯಾವ ಮೂಲೆಯಲ್ಲಿ ಹಾಕ್ತೀನಿ ಅಂತ ಗೊತ್ತಿಲ್ಲ, ನನಗೆ ಸಿಗ್ತಿಲ್ಲ ಅರ್ಜೆಂಟಲ್ಲಿ. ಹಾಗಾಗಿ ಎತ್ತನೆ ತಗೊಂಡು ಹೊರಟಿದ್ದೀನಿ ಇವಾಗ. ಇವತ್ತು ಶುಕ್ರವಾರ ಬೇರೆ, ಅದು ಅಲ್ಲದೆ ಎಂಥ ಜಾತ್ರೆ ಅಲ್ವಾ. ಸೊ ಸಿಕ್ಕಾಪಟ್ಟೆ ಜನ ಹೋಗ್ತಾ ಇದ್ದಾರೆ. ನಮ್ಮ ಮನೇಲಿದ್ದರೆ ಗಾಡಿ ಎಲ್ಲ ಎಂಥ ಫುಲ್ ಸೌಂಡ್ ಆಗ್ತಾನೇ ಇತ್ತು ನಮಗೆ ಯಾವಾಗಲೂ. ಬಟ್ ಇವಾಗ ಚೇಂಜ್ ಮಾಡಿದ್ದೀವಲ್ಲ, ಇದು ಮನೆ ಸ್ವಲ್ಪ ದೇವಸ್ಥಾನಕ್ಕೆ ಇನ್ನೂ ಹತ್ತಿರ ಆಗುತ್ತೆ. ಎಲ್ಲರೂ ಸಹ ಇನ್ನೇನು ಊಟ ಟೈಮ್ ಆಯಿತು, 12 ಗಂಟೆ ಆಗ್ತಾ ಬಂತು. ಸೊ ಎಲ್ಲರೂ ಸಹ ಹೋಗ್ತಾ ಇದ್ದಾರೆ ರಿಕ್ಷಾ ತೊಗೊಂಡು. ನಮ್ಮಮ್ಮ ಮತ್ತು ಆಂಟಿ ಹಿಂದೆ ಬರ್ತಿದ್ದಾರೆ. ನಾನು ಬ್ಲಾಗ್ ಮಾಡ್ತೀನಿ ಅಂತ ಮುಂದೆ ಬಂದೆ. ಅವ್ರ ಜೊತೆ ನನಗೆ ವೀಡಿಯೋ ಇಟ್ಕೊಂಡು ಮಾತಾಡಲಿಕ್ಕೆ ನಾಚಿಕೆ ಆಗುತ್ತೆ. ಉಡುಪಿ, ಮ್ಯಾಂಗ್ಳೂರು, ದಕ್ಷಿಣ ಕನ್ನಡ ಇನ್ನೂ 2 ವಾರ ಸಿಕ್ಕಾಪಟ್ಟೆ ಬಿಸಿಲಿದೆ ಅಂತೆ. ಹೊರಗೆ ಬರಬೇಡಿ, ಎಲ್ಲೋ ಅಲಾಡ್ಕೊಟ್ಟಿದ್ದಾರೆ, ಅಷ್ಟು ಬಿಸಿಲಿದೆ ಇಲ್ಲಿ. ಸ್ವಲ್ಪ ಮನೇಲಿ ಕುತ್ಕೊಳ್ಳೋಕ್ಕಿಲ್ಲ, ಅಷ್ಟು ಎಂತ ತನ್ನಷ್ಟಕ್ಕೆ ತಾನು ಬೆವರು ಬಂದುಬಿಡುತ್ತೆ, ಅಷ್ಟು ಬಿಸಿಲು. ಈ ಬಿಸಿಲಲ್ಲಿ ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋಗ್ಬೇಕಂದ್ರೆ ನಾನು ಬಟ್ ಇದು ದೇವ್ರದ್ದಲ್ಲ, ವರ್ಷಕ್ಕೆ ಒಮ್ಮೆ, ಸೊ ಹೋಗಲೇಬೇಕಾಗತ್ತೆ. ಹಾಗಾಗಿ ಮೊದಲು ಚಿಕ್ಕವಳಿದ್ದಾಗ ನಾನು 5 ದಿನವೂ ಅಲ್ಲೇ ಇರ್ತಿದ್ದೆ. ಅಂದರೆ ಅಮ್ಮ ಕೆಲಸ ಮಾಡ್ತಿದ್ರಲ್ಲ, ಸೊ ಹಾಗಾಗಿ ಡೈಲಿ ಹೋಗ್ತಿದ್ವಿ ನಾವು. ಅಲ್ಲೇ ಎಲ್ಲ ಆಟ ಆಡ್ತಾಯಿದ್ವಿ. ಇವಾಗ ಏನು ನಾವು ಮನೆ ಬಾಡಿಗೆ ಇದ್ದೀವಿ, ಅವ್ರ ಮಕ್ಕಳು ಅವರು ಎಲ್ಲ ಅಲ್ಲಿಗೆ ಬರ್ತಾಯಿದ್ರು. ಸೊ ಅಲ್ಲೆಲ್ಲ ಆಟ ಆಡ್ತಾ ಇದ್ವಿ ನಾವು. ಬಟ್ ಇವಾಗ ಇಲ್ಲ. ಮತ್ತೆ ಆವಾಗ ಹೈಸ್ಕೂಲ್ PUC ಆದಮೇಲೆ ನಾನು ಹೋಗೋದೇ ಬಿಟ್ಟೆ. 5 ದಿನದಲ್ಲಿ 1 ದಿನ ಹೋಗಿ ಬರ್ತಿದ್ದೆ. ಆ ದೇವ್ರ ಜೊತೆ ಒಂಥರ ಏನು ಹೇಳ್ತಾರೆ, ಬಾಂಡಿಂಗೇ ಸ್ಪೆಷಲ್ ಆಗಿದೆ ನಮ್ಮದು. ನಾವು ಇವಾಗ ಈ ಲೆವೆಲಲ್ಲಿ ಇದ್ದೀವಿ ಅಂತ ಹೇಳಲಿಕ್ಕೆ ರೀಸನ್ನೇ ಆ ದೇವ್ರು ಅಂತ ಹೇಳ್ಬೋದು. ಎಲ್ಲ ಒಳ್ಳೆಯದೇ ಮಾಡಿದ್ದಾಳೆ, ಹಾಗೇನು ಹೇಳಲ್ಲ ನಾನು. ಅಂದರೆ ಒಂದೊಂದೇ ಹಂತವಾಗಿ ನಮ್ಮನ್ನು ಮೇಲೆ ತರ್ತಾ ಇದ್ದಾರೆ. ಇನ್ನು ಮುಂದೇನು ಮೇಲೆ ತರಲಿ ಅಂತಲೇ ಕೇಳ್ಕೊಳ್ತೀನಿ. ಹಾಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತಲೂ ಕೇಳ್ಕೊಳ್ತೀನಿ. ಯಾರ್ಯಾರು ಏನೇನು ಕಷ್ಟ ಇದೆ, ಏನೇನು ನೆಮ್ಮದಿ ಇಲ್ಲ, ಎಲ್ಲರಿಗೂ ನೆಮ್ಮದಿ ಕೊಟ್ಟು ಅವ್ರ ಕಷ್ಟನೆಲ್ಲ ಬೇಗ ಪರಿಹಾರ ಮಾಡಲಿ ಅಂತೇಳಿ ಕೇಳ್ಕೊಳ್ತೀನಿ.
ಅವ್ರಿಗೆ ಇನ್ನೂ ಕಾಯ್ತಾ ನಿಂತಿದ್ದೀನಿ. ಆಂಟಿ ರೆಡಿ ಆಗ್ತಿದ್ದಾರೆ. ಬಂದರು. ನಾನು ರೆಡಿ ಆಗ್ತೀನಿ ನಿಂತಿದ್ದೀನಿ. ನಿಂತಲ್ಲೇ ಬೆವರು ಬಂದುಬಿಟ್ಟಿದ್ದೀನಿ. ನೋಡಿದರೆ ನೆರಳಲ್ಲಿ ನಿಂತಿದ್ದೀನಿ ನಾನು. ಬಂದವರು ನಾವಿನ್ನು ಹೋಗುವ ದೇವಸ್ಥಾನಕ್ಕೆ ತೋರಿಸ್ತೀನಿ. ಮೊದಲಿನ ವ್ಲಾಗ್ಸ್ ಎಲ್ಲ ತೋರಿಸಿದ್ದೀನಿ, ಬಟ್ ಇವತ್ತು ಜಾತ್ರೆದಲ್ವ, ಅದರದ್ದು ಸ್ವಲ್ಪ ವೈಬೇ ಬೇರೆ ಇರುತ್ತೆ. ಬನ್ನಿ. ಆ ಸುಡು ಬಿಸಿಲಲ್ಲಿ ನಾವು ನೆರಳಲ್ಲಿ ನಿಂತೆ ನಮಗೆ ಫುಲ್ ಸೆಕೆ, ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಅಂಥದ್ರಲ್ಲಿ ಅವರು ಉತ್ಸವ ಮೂರ್ತಿನ ಹೊತ್ಕೊಂಡು ಆ ಬಿಸಿಲಲ್ಲಿ ಕಾಲೆಲ್ಲ ಎಷ್ಟು ಸುಡ್ತಿತ್ತಂದರೆ ಅದರಲ್ಲೇ ಕುಣಿತಿದ್ರು. ಸೊ ಇದಾದಮೇಲೆ ದೇವರನ್ನ ರಥದೊಳಗೆ ಕರ್ಕೊಂಡು ಹೋಗಿ ನೆಕ್ಸ್ಟ್ ಏನು ಪ್ರಸಾದ ತಂದಿರ್ತಾರೆ, ದೇವರಿಗೆ ಅರ್ಪಿಸಲಿಕ್ಕೆ, ಅದನ್ನು ಕೊಡ್ತಾರೆ. ಇದು ನನ್ನ ಫೇವ್ರೆಟ್. ಏನಂದರೆ ಅಲ್ಲಿದ್ದ ಹಣ್ಣು ಅದನ್ನೆಲ್ಲ ಭಕ್ತರಿಗೆ ಎಸಿತಾರೆ. ಅವರು ಹಿಡ್ಕೊಳ್ಬೇಕು. ನಮಗೆ ಯಾವ ವರ್ಷವೂ ಸಿಕ್ಕಿರಲಿಲ್ಲ, ಈ ವರ್ಷ ಸಿಕ್ಕಿತ್ತು. ಖುಷಿ ಆಯಿತು. दूर भी तक ಇಷ್ಟೊತ್ತಿಗೆ ಆಯಿತು ನೋಡಿ. ನಮ್ಮದು ಊಟ ಎಲ್ಲ ಆಗಿ ಮನೆಗೆ ಬಂದ್ವಿ. ಸಿಕ್ಕಾಪಟ್ಟೆ ಸೆಕೆ ದೇವ್ರಿ. ಹಾಗೇನೆ ನಂಗೆ ತುಂಬ ಖುಷಿ ಆಯಿತು. ಯಾವಾಗಲೂ ಹೋದಾಗೂ ದೇವ್ರದ್ದು ಅದು ನೀವು ವಿಡಿಯೋ ನೋಡಿರ್ತೀರ, ಆಲ್ರೆಡಿ ಹಾಕಿರ್ತೀನಿ ಅದನ್ನ ಫಸ್ಟ್ ಮುಂಚೆನೆ. ಅದರಲ್ಲಿ ಎಂಥ ಹೂವಾಗಿರ್ಬೋದು, ಬಾಳೆಹಣ್ಣು ಏನೂ ಸಿಗ್ತಾನೆ ಇರಲಿಲ್ಲ. ಬಟ್ ಈ ಸತಿ ಹೂವು ಸಿಕ್ಕಿದೆ, ಬಾಳೆಹಣ್ಣು ಸಿಕ್ಕಿದೆ. ತುಂಬ ಖುಷಿ ಆಯಿತು ನಮಗೆ. ನೆಕ್ಸ್ಟ್ ನೋಡೋಣ ರಾತ್ರಿ ಹೋಗ್ಲಿಕ್ಕೆ ಆಗ್ತದೇನೋ. ಹೋದರೆ ಅದರದ್ದು ವೀಡಿಯೋ ಮಾಡ್ತೀನಿ. ರಾತ್ರಿ ಫುಲ್ ಒಂದು 5 ಸುತ್ತು ಸುತ್ತಿಸ್ತಾರೆ, ಅದನ್ನು ತೋರಿಸ್ತೀನಿ. ಎಸ್, ಇವಾಗ ನೀವು ಬೆಳಗ್ಗೆ ರಥೋತ್ಸವ ನೋಡಿದ್ದೀರಿ. ಬೆಳಗ್ಗೆ ರಥೋತ್ಸವ ಅದು ಸ್ವಲ್ಪ 3 ಹೆಜ್ಜೆ ಅಲ್ಲೇ ಎಳೆದಿದ್ರು. ಇವಾಗ 3 ಸುತ್ತು ಬರುತ್ತೆ. 3 ಸುತ್ತ 5 ಸುತ್ತ ಎಷ್ಟೋ ಒಂದು ಸುತ್ತು ಬರುತ್ತೆ ದೇವಸ್ಥಾನಕ್ಕೆ, 3 ಸುತ್ತು. ಸೊ ಅದನ್ನೇ ನೋಡ್ಲಿಕ್ಕೆ ನಾವು ಹೊರಟಿದ್ದೀವಿ. ಇದು ಅದೇ ದೇವಸ್ಥಾನದ ಪ್ಯಾಂಪ್ಲೆಟ್ ಕೊಟ್ಟಿದ್ರು, ಅಂದರೆ ಟೈಮಿಂಗ್ ಎಷ್ಟಿದೆ ನೋಡು ಅಂತ ಅಮ್ಮ ತಂದು ಕೊಟ್ಟರು. ಹಾಗಾಗಿ ಕೈಯಲ್ಲಿ ಹಿಡ್ಕೊಂಡು, ಸಿಕ್ಕಾಪಟ್ಟೆ ಸೆಕೆ ಇದೆ ಉಡುಪಿಯಲ್ಲಿ. ರಾತ್ರಿ ಬೆಳಗ್ಗೆ ಮಧ್ಯಾಹ್ನ ಎಲ್ಲ ಟೈಮಲ್ಲೂ ಸೆಕೆ ಇರುತ್ತೆ. ಇಲ್ಲಿ ಚಳಿ ಅನ್ನೋದು ಡೌಟು ಸ್ವಲ್ಪ. ಸೊ ಚಳಿ ಸಹ ಇರಲ್ಲ ಅಷ್ಟು, ನಮ್ಗೆ ಅನ್ಸಲ್ಲ ಅದು ಚಳಿ. ಇಲ್ಲಿಯವ್ರಿಗೆ ಕೆಲವರಿಗೆ ಚಳಿ ಅನ್ಸುತ್ತೆ, ಬಟ್ ನಮ್ಗೆ ಅನ್ಸಲ್ಲ. ನಮ್ಮ ಕಡೆ ಸಿಕ್ಕಾಪಟ್ಟೆ ಚಳಿ. ಅದು ಅಂದರೆ ನಮ್ಮ ಕಡೆ ಚಳಿ ಇರುತ್ತಲ್ಲ, ಆವಾಗ ಅದು ಚಳಿ ಅಂತ ಅಂದ್ಕೊಳ್ತೀವಿ. ಬಟ್ ಇಲ್ಲಿ ನಮಗೆ ಚಳಿನೇ ಅಂತ ಅನ್ಸಲ್ಲ, ತಂಪು ವಾತಾವರಣ ಅಂತ ಫೀಲ್ ಆಗುತ್ತೆ ನಮಗೆ. ಬಟ್ ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಇದೆ. ಕರೆಂಟ್ ಏನಾದರೂ ಹೋದ್ರೂ ನಿದ್ದೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ. ಓಕೆ, ಇವಾಗ ನಾವು ರೆಡಿಯಾಗಿ ನಿಂತಿದ್ದೀವಿ, ಹೋಗಬೇಕು. ಬೆಳಗ್ಗೆ ಹೇಗೆ ಹೋಗಿದ್ವಲ್ಲ ನಾವು 3 ಜನ, ಇವಾಗ ನಾವು 3 ಜನ ಹೋಗ್ತೀವಿ. ಊಟ ಕೂಡ ಇದೆ, ಸಂಜೆ ಚಾ ತಿಂಡಿ ಕೂಡ ಉಂಟಂತೆ ಅಮ್ಮ ಹೇಳಿದ್ರು. ಅಂದರೆ ಅಮ್ಮ ಕೆಲಸಕ್ಕೆ ಹೋಗ್ತಿದ್ರಲ್ಲ, ಹಾಗಾಗಿ ಈ ಸತಿ ಅವ್ರನ್ನ ಕರೆದಿಲ್ಲ. ಯಾಕಂದರೆ ಅವರು ಊರಲ್ಲಿದ್ದಾರೆ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರಂತೆ. ಹಾಗಾಗಿ ಇವಾಗ ಹೋಗುವ, ಏನೇನಿರುತ್ತೆ ಏನು ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ನಾಳೆ ಅಂತಂದರೆ ಕೋಲ, ದೇವರು ಕೆಳಗೆ ಬರ್ತಾರೆ, ಊರಿದ ಕೆಳಗೆ ಬರ್ತಾರೆ. ಅದೇ ಸ್ನಾನ, ಜಳಕಕ್ಕೆ ಹೋಗ್ತಾರೆ, ಮತ್ತು ಪೂಜೆ ಎಲ್ಲ ಇರುತ್ತೆ ಅಲ್ಲಿ. ಸೊ ಅದಾದಮೇಲೆ ನೆಕ್ಸ್ಟ್ ಕೋಲ ಅದೆಲ್ಲ ಇರುತ್ತೆ. ಕೋಲ ತುಂಬ ಹೊತ್ತಿರಲ್ಲ, ಸ್ವಲ್ಪ ಹೊತ್ತು ಊರಿಗೆ ನುಡಿ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಸೊ ಅದು ಇರುತ್ತೆ ಅಷ್ಟೇ. ಆಮೇಲೆ ಮುಗೀತು. ಅದನ್ನು ನಾನು ಇದೇ ವ್ಲಾಗಲ್ಲೇ ಹಾಕ್ಬಿಡ್ತೀನಿ. ಮತ್ತೆ ಸಪ್ರೇಟ್ ವ್ಲಾಗ್ ಅಂತೂ ತುಂಬ ಚಿಕ್ಕದಾಗುತ್ತೆ. ಹಾಗಾಗಿ ಓಕೆ, ಅಲ್ಲಿ ಏನಾಗುತ್ತೆ ಏನು ಅಂತೇಳಿ ತೋರಿಸ್ತೀನಿ, ನೋಡ್ಕೊಂಬನ್ನಿ. ಮೇಯ್ನ್ ಆರ್ಕಿಂದನೂ ದೇವಸ್ಥಾನ ತನ ರೋಡಿಗೆಲ್ಲ ಈ ಥರ ಲೈಟಿಂಗ್ಸ್ ಹಾಕಿದ್ರು. ನಾವು ಹೋಗುವಾಗ ಸ್ವಲ್ಪ ಲೇಟ್ ಆಯಿತು. ಸೊ 3 ಸುತ್ತು ಬಂದು ಲಾಸ್ಟ್ 1ನೇ ಸುತ್ತು ಅರ್ಧದಲ್ಲಿತ್ತದು ರಥ. ಮತ್ತು ಹೋಗಿ ನೋಡಿದ್ವಿ ನಾವು. ಆವಾಗ ಲೇಟ್ ಆಗಿತ್ತು ನಾವು ಹೋಗೋದು ಸ್ವಲ್ಪ.
ಇಲ್ಲಿ ಮತ್ತೆ ದೇವಿನ ರಥದಿಂದ ಇಳಿಸಿ ಮತ್ತೆ ದೇವಸ್ಥಾನಕ್ಕೆ ಅವರೇ ಹೊತ್ಕೊಂಡು ಸುತ್ತ ಬರ್ತಾರೆ. ಅಲ್ಲೇನೋ ಅವರು ಪೂಜೆ ಮಾಡ್ತಾರೆ, ಅಲ್ಲಿ ಕಲ್ಲೆಲ್ಲ ಇದೆ, ಅದಕ್ಕೇನೋ ಪೂಜೆ ಮಾಡ್ತಾರೆ, ಅದು ನಂಗೆ ಗೊತ್ತಿಲ್ಲ. ಸೊ ಹಾಗೆ ದೇವಿ ಒಂದು 3 ಸುತ್ತು 5 ಸುತ್ತು ಎಷ್ಟೋ ಒಂದು ಸುತ್ತು ಬರ್ತಾರೆ ಅವರು. ಇದು ಲಾಸ್ಟ್ ದಿನ ನೈಟ್ ಇದು. ಆವತ್ತು ದೇವರು ಊರಿಗೆ ಅಂದರೆ ಕೆಳಗೆ ಬಂದು ಅಲ್ಲಿ ಕಟ್ಟೆ ಪೂಜೆ ಎಲ್ಲ ಆಗುತ್ತೆ. ಸೊ ಅಂದರೆ ಒಂದೊಂದು ಶಾಪಿನ ಮುಂದೆ ಒಬ್ಬೊಬ್ಬರು ಪೂಜೆಗೆ ಅಂತೇಳಿ ವ್ಯವಸ್ಥೆ ಮಾಡಿರ್ತಾರೆ. ಅಲ್ಲಿ ಎಲ್ಲ ಕುತ್ಕೊಂಡು ಅಲ್ಲಿ ಪೂಜೆ ಆಗಿ ನಂತರ ನೆಕ್ಸ್ಟ್ ದೈವ ನುಡಿ ಕೊಡುತ್ತೆ, ಅಂದರೆ ಕೋಲ ಟೈಪ್ ಆಗುತ್ತೆ ಸಣ್ಣದು. ಅದಾದಮೇಲೆ ನೆಕ್ಸ್ಟ್ ವಾಪಸ್ ದೇವಸ್ಥಾನಕ್ಕೆ ಹೋಗುತ್ತೆ. ತಿಂಡಿಯ ವ್ಯವಸ್ಥೆ ಕೂಡ ಮಾಡಿದ್ರು. ಇಷ್ಟೆಲ್ಲ ಐಟಮ್ಸ್ ಇತ್ತು. ಐಸ್ ಕ್ರೀಮ್ ಕೂಡ ಇಟ್ಟಿದ್ರು, ಜ್ಯೂಸ್ ಇಟ್ಟಿದ್ರು, ಬಿಸಿಲಲ್ವ ಹಾಗಾಗಿ ಫ್ರೀ ಐಸ್ ಕ್ರೀಮ್ ತಿನ್ಕೊಂಡು ಹೋಗ್ತೀನಿ. ನಾನು ಎಷ್ಟು ಕಾಣ್ತಿದ್ದೀನಿ ಗೊತ್ತಿಲ್ಲ ನನಗೆ. ದೈವ ನುಡಿ ಕೊಡುತ್ತೆ ಅಂತ ಹೇಳಿದ್ನಲ್ಲ. ಸೊ ದೈವ ಅಂತಂದರೆ ನೀವು ಕಾಂತಾರ ಮೂವಿ ನೋಡಿದರೆ ಗೊತ್ತಿರುತ್ತೆ, ತುಳುನಾಡವ್ರಿಗಂತ ಹೇಳೋದು ಬಿಡ, ಅವ್ರಿಗೆ ಗೊತ್ತಿರುತ್ತೆ. ಸೊ ನಾನು ಬರೋಷ್ಟರಲ್ಲಿ ಅಲ್ಲಿ ಆಲ್ರೆಡಿ ಮುಗಿತಾ ಬಂದಿತ್ತು, ಅದು ನುಡಿ ಕೊಟ್ಟಿತ್ತು. ತುಂಬ ಹೊತ್ತೇನಿರಲ್ಲ, ಸ್ವಲ್ಪ ಹೊತ್ತಷ್ಟೇ ಅದು. ಸೊ ಅದಾಗಿ ನೆಕ್ಸ್ಟ್ ಅಷ್ಟು ಜನ ಸೇರಿದ್ರಲ್ಲಿ. ಅದಾದಮೇಲೆ ನೆಕ್ಸ್ಟ್ ವಾಪಸ್ ದೈವ ಮತ್ತು ದೇವರು ಮುಖಾಮುಖಿಯಾಗಿ ವಾಪಸ್ ದೇವಸ್ಥಾನಕ್ಕೆ ಹೋಗ್ತಾರೆ. ಇದಕ್ಕೇನು ಹೇಳ್ತಾರೆ ನನಗೂ ಗೊತ್ತಿಲ್ಲ. ಇದನ್ನ ಹಿಡ್ಕೊಂಡು ಎಲ್ಲಿ ದೇವಸ್ಥಾನದ ತನಕ ಹೋಗಬೇಕು. ಮಧ್ಯದಲ್ಲಿ ಯಾರಿದ್ದರೆ ಮತ್ತೆ ಅದನ್ನು ಅಲ್ಲೇ ಬಿಡ್ತಾರೆ ಅವರು. ಈಗ ದೈವಗಳು ದೇವರನ್ನು ಕರ್ಕೊಂಡು ಹೋಗ್ತಾರೆ. ಸೊ ಈ ಟೈಮಲ್ಲಿ ದೈವಗಳು ದೇವರನ್ನು ಮುಖಾಮುಖಿಯಾಗಿರಬೇಕು. ಇಷ್ಟಿತ್ತು ಈ ವ್ಲಾಗ್. ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಫಾರ್ ವಾಚಿಂಗ್. ಬಾಯ್ ಬಾಯ್.